ಸರ್ಕಾರ ರಚನೆಯಾದ 1.5 ವರ್ಷದಿಂದ ಶಾಸಕರಿಗೆ ಆಸೆ ಆಮಿಷ ನೀಡಿ ಬಿಜೆಪಿಗೆ ಕರೆಯುವ ಅನೇಕ ಪ್ರಯತ್ನಗಳನ್ನು ಬಿಜೆಪಿಗರು ಮಾಡುತ್ತಿದ್ದಾರೆ. ಅದು ಯಶಸ್ವಿ ಆಗುವುದಿಲ್ಲ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಕನಕದಾಸರ ಜಯಂತಿ ಸಮಾರಂಭದ ನಂತರ ಮಾತನಾಡಿದರು. ನನಗೆ ಈಗ ಯಾರೂ ಪ್ರಯತ್ನ ಮಾಡಿಲ್ಲ, ಆದರೆ ಈ ಹಿಂದೆ ಒಬ್ಬರು ಆಫರ್ ನೀಡುವ ಪ್ರಯತ್ನ ಮಾಡುತ್ತಿದ್ದರೂ ಸರಿಯಾದ ಉತ್ತರ ನೀಡಿದ್ದೆನು. ಆಗ ನಿನ್ನ ಬಳಿ ನಾನು ಮಾತನಾಡಲು ಆಗಲ್ಲ ಬಿಡಪ್ಪ ಎಂದು ಸುಮ್ಮನಾಗಿದ್ದರು. ಅವರೇ ಉಪಚುನಾವಣೆ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ಗೆ ಸೇರಿದ್ದಾರೆ. ಬಿಜೆಪಿ ಜೆಡಿಎಸ್ ಕುತಂತ್ರ ನಡೆಯಲ್ಲ. ಕಳೆದ 4-5 ತಿಂಗಳ ಹಿಂದೆ ಮಂತ್ರಿ ಹಾಗೂ ರೇಟ್ ಫಿಕ್ಸ್ ಮಾಡುವಂತಹ ಆಸೆ ತೋರಿಸಿ ಬಿಜೆಪಿಯವರು ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡುತ್ತಿರುವುದು ಸತ್ಯ. ಆದರೆ ಅದಕ್ಕೆ ನಮ್ಮ ಯಾವ ಶಾಸಕರು ಒಳಗಾಗಿಲ್ಲ. 136 ಕಾಂಗ್ರೆಸ್ ಶಾಸಕರು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆ ಭದ್ರವಾಗಿ ನಿಂತಿದ್ದಾರೆ ಎಂದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸುಭದ್ರ ಸರ್ಕಾರ ನೀಡುತ್ತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಉದ್ಭವವಾಗುವುದಿಲ್ಲ. ಚುನಾವಣೆ ನಂತರ ಬದಲಾವಣೆ ಎಂಬುದು ನನಗೆ ತಿಳಿದಂತೆ ಯಾವ ಚರ್ಚೆಯೂ ಆಗಿಲ್ಲ ಎಂದರು. ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ಮಧ್ಯಕಾಲೀನ ಭಾರತದಲ್ಲಿ ಸಮಾಜದಲ್ಲಿ ಇದ್ದಂತ ಕಂದಾಚಾರಗಳನ್ನ, ಅಂಧಕಾರವನ್ನ, ಕೀಳರಿಮೆಯನ್ನ, ಕೀರ್ತನೆಗಳನ್ನ ಮೂಲಕ ಹಳ್ಳಿಗಳನ್ನ ಸುತ್ತಿ ಸಮಾಜವನ್ನ ಸುಧಾರಣೆಗೆ ತರಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು 500-600 ವರ್ಷಗಳ ಹಿಂದೆ ಕನಕದಾಸರು ಮಾಡಿದಂತ ಒಂದು ಕೆಲಸ ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದು ಯಾವತ್ತೂ ಸಹ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ಕನಕದಾಸರ ಕೀರ್ತನೆಗಳನ್ನ ನಾವು ನೀವೆಲ್ಲರೂ ಇವತ್ತು ಪಠ್ಯಗಳಲ್ಲಿರ್ಬೋದು, ಬೇರೆ ಬೇರೆ ರೂಪದಲ್ಲಿರ್ಬೋದು, ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಪ್ರೌಢಶಾಲೆ ಹಂತದಲ್ಲಿ, ಪದವಿ ಪೂರ್ವ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಜನೆ ಮಾಡಬೇಕಂತ ಕಲಿತಂತ ಸಂದರ್ಭ ಒಂದು. ಆದರೆ ಇವತ್ತು ನಾವು ದಿನನಿತ್ಯದ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೀನಿ. ಹಿಂದುಳಿದ ಸಮಾಜದಲ್ಲಿ ಜನ್ಮ ತಾಳಿದ್ರು ಸಹ ಅವರ ಆಲೋಚನೆಗಳು, ಅವ್ರ ಕೀರ್ತನೆಗಳು ಸಮಾಜಕ್ಕನ್ನ ತಿರ್ತಕ್ಕಂಥ ಮತ್ತೆ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಮಾಡಿದ್ರಲ್ಲಿ ಯಾವ ಮೇಲ್ವರ್ಗದ ಜನಾಂಗದ ದಾಸ ಶ್ರೇಷ್ಠರಿಗೂ ಅವರು ಕಡಿಮೆ ಏನಿರಲಿಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ಜಗತ್ತಿಗೆ ಮತ್ತೆ ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ನೆಲಮಂಗಲ ತಾಲೂಕು ಕುರುಬರ ಸಂಘದ ವತಿಯಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ 537ನೇ ಕನಕ ಜಯಂತ್ಯೋತ್ಸವದ ಬಹಳ ಅದ್ದೂರಿಯಾಗಿ ತಾಲೂಕಿನ ತಹಸೀಲ್ದಾರ್ ಅವರ ನೇತೃತ್ವ ಹಾಗೂ ಮಾನ್ಯ ಶಾಸಕರಾದಂಥ ಶ್ರೀನಿವಾಸರವರು ಬಹಳ ಅದ್ದೂರಿಯಾಗಿ ಸಹಕಾರನ ನೀಡಿ ವಿಜೃಂಭಣೆಯಿಂದ ಏನು ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕೆ ಮೂಲ ಕಾರಣ ತಾಲೂಕು ಆಡಳಿತದ ನಮ್ಮ ತಹಸೀಲ್ದಾರ್ ಸಾಹೇಬರು ಹಾಗೂ ಎಲ್ಲ ಇಲಾಖೆವಾರು ಅಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ನಿರ್ದೇಶಕರ ಸಹಕಾರ ಹಾಗೂ ತಾಲೂಕಿನ ನಗರದಲ್ಲಿ ವಾಸ ಆಗಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಹಾಗೂ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಂತ ಸಮಾಜದ ಮುಖಂಡರುಗಳು ಭಾಗವಹಿಸಿ ಅನೇಕ ಕಲಾ ತಂಡಗಳು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಬೆಳ್ಳಿ ರಥದ ಮುಖಾಂತರ ಪ್ರವಾಸಿ ಮಂದಿರದಿಂದ ಪ್ರಾರಂಭ ಆಗಿ ನಂತರ ತಾಲೂಕು ಆಡಳಿತ ಕಚೇರಿಯಲ್ಲಿ ಬಂದು ಇವತ್ತಿನ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಸಹಕಾರ ನೀಡಿದಂತ ನಮ್ಮ ತಾಲೂಕಿನ ಮಹಾಜನತೆ ಹಾಗೂ ತಾಲೂಕಿನ ಆಡಳಿತ ಹಾಗೂ ಶಾಸಕರ ವರ್ಗದವರು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಯವರು, ನಗರಸಭೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಎಲ್ಲರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ತಾಲೂಕು ಕಚೇರಿಯಲ್ಲಿ ಕನಕ ಜಯಂತಿ ಯಶಸ್ವಿಯಾಗಿದೆ. ಅದಕ್ಕೆ ನನ್ನ ತಾಲೂಕು ಕುರುಬರ ಸಂಘದ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನ
ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಹೇಳಿದ ಹಾಗೆ ಆಲ್ರೆಡಿ ನಮಗೆ ಹೋದ ಸರ್ಕಾರದಲ್ಲಿ 13ರಿಂದ 18ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ನಮಗೆ ಬ್ಯಾಡರಹಳ್ಳಿ ಸರ್ವೆ ನಂಬರ್ ನಮಗಿನ ನಗರಸಭೆ ವ್ಯಾಪ್ತಿಯಲ್ಲಿ ಒಳಪಟ್ಟಂತೆ ಸರ್ವೆ ನಂಬರ್ 88ರಲ್ಲಿ 1 ಎಕರೆ 5 ಗುಂಟೆ ಜಾಗ, ಅದರ ಉದ್ದೇಶ ಜಾಗ ಕೊಡಬೇಕಾದ್ರೇನೆ ಒಂದು ಕನಕ ಭವನ, ವಿದ್ಯಾರ್ಥಿ ನಿಲಯ ಕಟ್ಟಡ ಹಾಗೂ ಅಂಗವಿಕಲರ ಶಾಲೆ, ಈ 3 ದಯೋದ್ದೇಶಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಮ್ಮ ವೀರಲಿಂಗೇಶ್ವರ ಒಂದು ಸಮುದಾಯ ಭವನ ಮತ್ತೆ ದೇವಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿಕಾರಾವಧಿಯಲ್ಲಿ ಲಾಸ್ಟ್ ಡಿಸೆಂಬರ್ ನಲ್ಲಿ ಭೇಟಿ ಕೊಟ್ಟಿದ್ರು. ಅವತ್ತು ನಾವು ಒಂದು ರಿಕ್ವೆಷನ್ ಕೊಟ್ಟಿದ್ವಿ. ಅವರು ಕೂಡ ನಿಮ್ಮ ಎಲ್ಲಿರ್ತಕ್ಕಂಥ ಎಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಒದಗಿಸಿ ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಒಂದು ಇದನ್ನ ಶಾಸಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ, ಈ ಸರ್ಕಾರಕ್ಕೆ ಹಾಗೂ ನಮ್ಮ ಶಾಸಕರಿಗೆ ನಮ್ಮ ತಾಲೂಕು ಸಂಘದ ವತಿಯಿಂದ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.